ಹಾಯ್ ಹಲೋ ನಮಸ್ಕಾರ. ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ ಸದಾ ನಿಮ್ಮೊಂದಿಗೆ ನಾನು ನಿಮ್ಮ ರಾಹುಲ್. ವೆಲ್ಕಮ್ ಬ್ಯಾಕ್ ಟು ಡಿಜಿಟಲ್ ಭಾರತ್ ಸೇವಾ. DBSಗೆ ಸ್ವಾಗತ ಸುಸ್ವಾಗತ. ಇವತ್ತು ಡೈರೆಕ್ಟಾಗಿ ನಾನು ನಿಮಗೆ ವಿಚಾರಕ್ಕೆ ಬರ್ತೀನಿ. ನೆನ್ನೆ ತಾನೇ ನಾನು ನಿಮಗೆ ನೆನ್ನೆನೋ ಮೊನ್ನೆನೋ ನಾನು ಹಾಕಿರೋಂಥದ್ದು ನೋಡಿ, ನಿಯರ್ಲಿ 2 ಡೇಸ್ ಆಯಿತು. ದಯವಿಟ್ಟು ಲೈಕ್ ಕೊಡೋದನ್ನ ಮರಿಬೇಡಿ, ಹೈಪ್ ಕೊಡೋದನ್ನ ಮರಿಬೇಡಿ. ಹೈಪ್ ಬಟನ್ ಕೆಳಗಡೆ ಇರುತ್ತೆ. 2 ಡೇಸಿಂದ ಭಾಳ ಪ್ರಶ್ನೆಗಳನ್ನ ನನಗೆ ಬಂದಿದೆ. ಆ ಪ್ರಶ್ನೆಗಳು ಏನು, ಯಾಕೆ ಬಂದಿದೆ, ಏನು ಅದ್ರದ್ದು ಉತ್ತರ ಪ್ರತಿಯೊಂದು ನಾನು ಹೇಳ್ತೀನಿ. ಮೇನ್ ಇಂಪಾರ್ಟೆಂಟ್ ಇವಾಗ ಬಂದಿರೋಂಥದ್ದು ಹೊಸ ವಿಚಾರ. ಅದರಲ್ಲಿ ವೇಟಿಂಗ್ ಲಿಸ್ಟು ಪ್ಲಸ್ 94 ಪೇಜಸ್ ಇವಾಗಿರೋಂಥದ್ದು, ಅದನ್ನು ನಾನು ಇವತ್ತು ಡೈರೆಕ್ಟಾಗಿ ನಿಮಗೆ ತೋರಿಸ್ತೀನಿ. ಮೇನ್ ಪಾಯಿಂಟ್, ಫಸ್ಟ್ ಆಫ್ ಆಲ್ ನಿನ್ನೆ ಬಂದಿರೋಂಥ ಪ್ರಶ್ನೆ ಬಗ್ಗೆ ನಾನು ಉತ್ತರ ಕೊಡ್ತೀನಿ. ಲೆಟ್ ಅಸ್ ಕಮ್ ಟು ದ ಪಾಯಿಂಟ್ ಡೈರೆಕ್ಟ್ಲಿ. ಸೂರ್ಯನಗರ್ 4th ಫೇಸಲ್ಲಿ ನಾನು ಫಸ್ಟ್ ನಿಮಗೆ ತೋರಿಸಿದ್ದೆ ಇಲ್ಲೇ. ಸೂರ್ಯನಗರ್ 4th ಫೇಸ್ ಪ್ರಾಜೆಕ್ಟ್ ಬ್ಯಾಂಗ್ಳೂರ್ ಅರ್ಬನ್ ಈ ಲಾಟ್ರಿನ ಯಾವ ಥರ ನೋಡೋದು ಸರ್, ಏನು ಎತ್ತ ಅಂತ ಕೇಳಿದ್ರು. EWS ಸೈಟ್ ಬೇರೆ, MIG ಸೈಟ್ ಬೇರೆ. HIGನಲ್ಲಿ ಪಾರ್ಟ್ 1 ಪಾರ್ಟ್ 2 ಅಂದರೆ HIG 1 ಗ್ರೂಪ್ 1 ಆಮೇಲೆ HIG ಗ್ರೂಪ್ 2 ಅಂತ ಇದೆ. ದಯವಿಟ್ಟು ಅದನ್ನು ಅರ್ಥ ಮಾಡ್ಕೊಳ್ಳಿ. ಓಕೆ, ಈಗ ಇಲ್ಲಿ ನಿಮಗೆ ಬೇಕಾಗಿರೋಂಥದ್ದು ಅದನ್ನು ನಿಮಗೆ ಹೇಳ್ತೀನಿ. ಡೈರೆಕ್ಟಾಗಿ ನಿಮಗೆ ಯಾರಿಗಾದರೂ ಬೇಕು ಅಂತಂದರೆ ನಾನು ಅದನ್ನು ಡೌನ್ಲೋಡ್ ಮಾಡಿ ಇಕ್ಕಿದ್ದೀನಿ. ನನ್ನ ಮೇಲ್ ಐಡಿಗೆ ಮೇಲ್ ಮಾಡಿ, ಹಲೋ ರಾಹುಲ್ ಅಫಿಷಿಯಲ್ @gmail.com ಆಯಿತಾ. ನಾನು ಅದನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನನಗೆ ಮೇಲ್ ಮಾಡಿಬಿಟ್ಟು ನಮಸ್ತೆ ಅಂತ ಹಾಕಿ, ನಾನು ನಿಮಗೆ ಪೂರ್ತಿ ಡೀಟೇಲ್ಸ್ ಅಲಾಂಗ್ ವಿತ್ ದಿ ಇದನ್ನು ಏನಂತಾರೆ PDF ಸಹ ನಾನು ನಿಮಗೆ ಕಳಿಸ್ತೀನಿ. ಮೇಲಲ್ಲೇ ನೀವು ಡೈರೆಕ್ಟಾಗಿ ಡೌನ್ಲೋಡ್ ಮಾಡಿ ಯಾವ ಥರ ನೋಡಬೇಕು ಅಂತ ನಾನು ಇವತ್ತು ಹೇಳ್ಕೊಡ್ತೀನಿ. ನಾನು ಈ ಸಿಂಪಲಾಗೆ ನೋಡಿ, ಇದು 3 PDF ನಾನು ಡೈರೆಕ್ಟಾಗಿ ನಿಮಗೆ ಹಂಗೆ ಡೈರೆಕ್ಟಾಗಿ ಕಳಿಸ್ತೀನಿ. ಓಕೆ, ಇದು ಫಸ್ಟ್ ಬಂದಿದ್ದು. ಆಮೇಲೆ ಇವತ್ತು ಬಂದಿರೋಂಥದ್ದನ್ನು ಪ್ರತಿಯೊಂದನ್ನು ಕಳಿಸ್ತೀನಿ. ಏನೇ ಅಪ್ಡೇಟ್ಸ್ ಇದ್ದರೂ ದಯವಿಟ್ಟು ನನಗೆ ಕಾಮೆಂಟ್ಸಲ್ಲಿ ಹಾಕಿ, ನಾನು ಅದಕ್ಕೆ ಉತ್ತರ ಕೊಡ್ತೀನಿ. ಏನು ತೊಂದರೆ ಇಲ್ಲ, ಆರಾಮಾಗಿ ನೀವು ಕಲಿಬೋದು, ತಿಳ್ಕೊಬೋದು. ಈಗ ವಿಚಾರಕ್ಕೆ ಬರೋಣ ಡೈರೆಕ್ಟಾಗಿ. EWSಲ್ಲಿ ಎಲ್ಲಿ ಗಂಟ ಇದೆ, ಹೆಂಗೆ ನೋಡೋವಂಥದ್ದು. EWS ಸೈಟು ಈ ಲಾಟ್ರಿನಲ್ಲಿ ಏನಾಗಿರೋಂಥದ್ದು ಮೊನ್ನೆ ರೀಸೆಂಟಾಗಿ 23rd ಆಗಿರೋಂಥದ್ದು, 2 ದಿನ ಆಗಿದೆ. ಅದರಲ್ಲಿ ಇದು 22ನೇ ಪೇಜ್ ಗಂಟ ನಿಮಗೆ ಪೂರ್ತಿ EWS ಸೈಟ್ ಇರುತ್ತೆ. ಗ್ಯಾಪ್ನ ಇಟ್ಕೊಳ್ಳಿ. ಟೋಕನ್ ನಂಬರು ಮತ್ತು ಸೀರಿಯಲ್ ನಂಬರ್ ಅಲಾಂಗ್ ವಿತ್ ದ ರಿಜಿಸ್ಟ್ರೇಷನ್ ನಂಬರ್, ಇದು ಪೂರ್ತಿ 22ನೇ ಪೇಜ್ ಗಂಟ ಇರುತ್ತೆ. ಆರಾಮಾಗಿ ನೋಡಿ. ಇದನ್ನು ನಾನು ನನ್ನ ಐಡಿಗೆ ಹಾಕ್ತೀನಿ. ನೋಡಿ, ಇದು 6ನೇ ನಂಬರು. ನೋಡಿ, ಇಲ್ಲಿ ತೋರಿಸ್ತೀನಿ. ಇದು 6ನೇ ಪೇಜ್. ಇದು 22ನೇ ಪೇಜ್ ಗಂಟ ನಾನು ಇಲ್ಲಿ ಡೈರೆಕ್ಟಾಗಿ 22 ಅಂತ ಹಾಕ್ತೀನಿ. ಎಂಟರ್ ಕೊಟ್ಟಿದ ತಕ್ಷಣ ನೋಡಿ, 22ನೇ ಪೇಜ್ ಗಂಟ ನಿಮಗೆ EWS ಅಂದರೆ ಎಕನಾಮಿಕಲಿ ವೀಕರ್ ಸೆಕ್ಷನ್ಸ್ದು ಸೈಟ್ಗಳು ನೀವು ನೋಡ್ಬೋದು. ಓಕೆ, 23ರಿಂದ ನಿಮಗೆ ಪೂರ್ತಿ LIG ಇದು ಬರುತ್ತೆ. ಅದನ್ನು ನಾನು ತೋರಿಸ್ತೀನಿ. ನೋಡಿ, ಇದು EWS. ಇನ್ನು ಮಿಕ್ಕಿದೆಲ್ಲ ನಿಮಗೆ LIG ಬರುತ್ತೆ. ಓಕೆ, ಪೂರ್ತಿ ನಿಮಗೆ LIG ಬರುತ್ತೆ. ಇದು ಮೇನ್ EWS ಮತ್ತು LIG ಸೈಟು. ನಾನು ಮೊನ್ನೆನೂ ನಿಮಗೆ ತೋರಿಸ್ಕೊಟ್ಟಿದ್ದೆ ಇದನ್ನು ನೋಡೋವಂಥದ್ದು. ಇಲ್ಲಿ ವೇಟಿಂಗ್ ಲಿಸ್ಟ್ ಎಲ್ಲಿ ನೋಡೋದು ಸರ್, ನಮಗೆ ಗೊತ್ತಾಗ್ತಾ ಇಲ್ಲ ಅಂತ ಅಂದರು. ವೇಟಿಂಗ್ ಲಿಸ್ಟ್ ನಾನು ಇದನ್ನು ಚಿಕ್ಕ ಮಾಡ್ತೀನಿ. ನೋಡಿ, ಇಲ್ಲಿ ಫಸ್ಟ್ ಒನ್ ನಾನು ನಿಮಗೆ ತೋರಿಸಿರೋಂಥದ್ದು EWS ಮತ್ತು LIG ನಿಮಗೆ ಕಾಣಿಸ್ತಾ ಇದೆ ನೋಡಿ. EWS ಅಂದರೆ ಎಕನಾಮಿಕಲಿ ವೀಕರ್ ಸೆಕ್ಷನ್ ಮತ್ತು LIG ಅಂದರೆ ಲೋವರ್ ಇನ್ಕಮ್ ಗ್ರೂಪ್. ಓಕೆ, ಇದರದ್ದು ತೋರಿಸಿದೆ. MIG HIG 1 HIG 2 ಅಂತ ಬರುತ್ತೆ. MIG ಅಂತ ಅಂದರೆ ಮೀಡಿಯಮ್ ಇನ್ಕಮ್ ಗ್ರೂಪ್ ಮತ್ತು ಹೈ ಇನ್ಕಮ್ ಗ್ರೂಪಲ್ಲಿ ನಿಮಗೆ 1 and 2 ಅಂತ ಬರುತ್ತೆ. ಇದರಲ್ಲಿ ನಿಮಗೆ ಯಾವ ಪೇಜಲ್ಲಿ ಏನಿದೆ ಅಂತ ಡೈರೆಕ್ಟಾಗಿ ನಾನು ತೋರಿಸ್ತೀನಿ. ಅದನ್ನು ನೋಡೋದು ಹೇಗೆ ಅಂತಲೂ ಹೇಳ್ಕೊಡ್ತೀನಿ. ಆರಾಮಾಗಿ ನೋಡಿ, ಏನು ತೊಂದರೆ ಇಲ್ಲ, ಆರಾಮಾಗಿ ಸಿಗುತ್ತೆ. Control F ಒತ್ಬಿಟ್ಟು ಸಹ ನಿಮ್ಮ ಹೆಸರು ಹಾಕಿದ್ರೂ ನಿಮಗೆ ಬರುತ್ತೆ, ಅದು ಸರ್ಚ್ ಮಾಡ್ಬೋದು. ಈಗ ಇಲ್ಲಿ ಡೈರೆಕ್ಟಾಗಿ MIG HIGಗೆ ಮತ್ತು ವೇಟಿಂಗ್ ಲಿಸ್ಟ್ದು ನಾನು ಹೇಳ್ತೀನಿ. 1ನೇ ಪೇಜಿಂದ ಹಿಡಿದು ನೋಡಿ, ಇಲ್ಲಿ 1ನೇ ಪೇಜಿಂದ ಹಿಡಿದು ಡೈರೆಕ್ಟಾಗಿ ನೀವು ಇಲ್ಲೇ 1ನೇ ಪೇಜಿಂದ 17ನೇ ಪೇಜ್ ಗಂಟ ನಿಮಗೆ ಪೂರ್ತಿ EWS ಸೈಟ್. ಇದಲ್ಲ, ಈ ಕಡೆದು ಇದು MIGದು. ಇದು ನೋಡಿ, ಇದಾಗಿದೆ. ಇವಾಗ ಇಲ್ಲಿಗೆ ತೋರಿಸ್ತೀನಿ. MIGದು ಬಂದು 1ನೇ ಪೇಜಿಂದ ಇದು 56 ಪೇಜು. ಇದೊಂದು ಸ್ವಲ್ಪ ಗಮನ ಇಟ್ಕೊಳ್ಳಿ. ಇವತ್ತು ನಾನು ಹೊಸದು ತೋರಿಸ್ತೀನಿ, ಕೊನೆಗಂಟ ಕಾಯಿರಿ, ಅದನ್ನು ತೋರಿಸ್ತೀನಿ. 94 ಪೇಜು ಅಪ್ಡೇಟೆಡ್ ಪೇಜ್ ನಾನು ಇವತ್ತು ಕಳಿಸ್ತೀನಿ. ಅದರಲ್ಲಿ ಪ್ರತಿಯೊಂದು ನಿಮಗಿರುತ್ತೆ. ಇದು ರೀಸೆಂಟಾಗಿ ಬಂದಿರೋಂಥದ್ದು. ಅವತ್ತೊಂದು ಡೇಟು ನಾನು ನಿಮಗೆ ತೋರಿಸಿದ್ದೆ. ಹೋದ ಸಂಚಿಕೆನಲ್ಲೂ ನೀವು ನೋಡಿದ್ರಿ. ಇದು 41 ಪೇಜ್ ಇರೋವಂಥದ್ದು, 41 ಪೇಜಸ್ಸು. ಇದು ಬಂದು EWS LIG. ಈ ಕಡೆದು ಬಂದು MIG ಮತ್ತು HIG, ಇದು 56 ಪೇಜು. ಈಗ ನಾನು ಹೊಸದು ತೋರಿಸೋವಂಥದ್ದು ಅದು ನಿಮಗೆ 94 ಪೇಜಸ್ ಬರುತ್ತೆ. 94 ಪೇಜಸ್ ನೋಡಿ, ಇಲ್ಲಿ ಕಾಣ್ತಾ ಇದೆಯಾ, 94 ಪೇಜಸ್ ಬಂದಿದೆ. ಇದು ಏನು ಎತ್ತ, ವೇಟಿಂಗ್ ಲಿಸ್ಟ್ ಹೆಂಗೆ ನೋಡೋದು ಅದನ್ನು ಹೇಳ್ತೀನಿ. ಫಸ್ಟ್ ಇದನ್ನು ಕಂಪ್ಲೀಟ್ ಮಾಡೋಣ. ಓಕೆ, ಇಲ್ಲಿ 56 ಪೇಜಲ್ಲಿ 1ರಿಂದ ಹಿಡಿದು 22ನೇ ಪೇಜ್ ಗಂಟ ಅಂದರೆ ಇದನ್ನು ಡೈರೆಕ್ಟಾಗಿ 22ಕ್ಕೆ ತೊಗೊಂಡೋಗೋಣ. ಇದು ನೋಡಿ, HIG ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ,
EWS HIG ಏನೇನಿದೆ ಪ್ರತಿಯೊಂದು ಬರುತ್ತೆ ಇಲ್ಲಿ ನಾನು ನಿಮಗೆ ತೋರಿಸ್ತಾ ಬರ್ತೀನಿ. ಒಂದನೇ ಪೇಜಿಂದ 22ನೇ ಪೇಜು HIG ಸೈಟ್ 1 ನೋಡ್ಕೊಳ್ಳಿ. ಇದು HIG ಸೈಟ್ 1, ಇದು ಡೈರೆಕ್ಟಾಗಿ 22 ಹಾಕ್ತೀನಿ. ಇಲ್ಲಿಂದ MIG ಸ್ಟಾರ್ಟ್ ಆಗುತ್ತೆ. HIG ಇಲ್ಲಿಂದ ಮುಗಿಯುತ್ತೆ ನೋಡಿ. ಇದು MIG ಸ್ಟಾರ್ಟ್ ಆಗುತ್ತೆ. EWS ಇದರಲ್ಲಿ EWS ನನಗೆ ಇಲ್ಲಿ ಒಂಚೂರು ಕನ್ಫ್ಯೂಸ್ ಆಗ್ತಾಯಿದೆ, ತಾಳಿ ನಾನು ನೋಡ್ತಾ ಇದ್ದೀನಿ, ಒಂದು ನಿಮಿಷ. 17, 18ರಿಂದ 49. ಓಕೆ ನೋಡಿ, ಫಸ್ಟ್ ಬಂದು ಇದು 1ನೇ ಪೇಜಿಂದ ಹಿಡಿದು 22ನೇ ಪೇಜ್ ಗಂಟ ನಿಮಗೆ LIG ಬರುತ್ತೆ. LIG EWS LIG. ಓಕೆ, 22ನೇ ಪೇಜು ನೋಡಿ, ಇಲ್ಲಿ EWS ಸೈಟ್ ಬಂತು. ಓಕೆ, LIG ಬಂದು 23ನೇ ಪೇಜಿಂದ ನಿಮಗೆ ಇದ್ಯಾವುದು, ಹೌದು, LIG ಆಯಿತು. EWS ಸಾರಿ ನೋಡಿ, ಈ ಫಸ್ಟ್ ಇದಿದೆಯಲ್ಲ, ಏನಂತಾರೆ PDF ಇದೆಯಲ್ಲ, ಇದು ಬಂದು 1ನೇ ಪೇಜಿಂದ 22ನೇ ಪೇಜ್ ಗಂಟ ಬಂದು ನಿಮಗೆ EWS ಇರುತ್ತೆ. 22ನೇ ಪೇಜಿಂದ ಟೋಟಲ್ 41 ಪೇಜ್ ಗಂಟನೂ ನಿಮಗೆ LIG ಬಂದ್ಬಿಡುತ್ತೆ. ಓಕೆ, ಇದು ಈ ಕಡೆಗೆ ಡೈರೆಕ್ಟಾಗಿ ಬರ್ತೀನಿ. MIG ಬಂದು 1ರಿಂದ 17ನೇ ನಂಬರ್ ಗಂಟ ನೋಡಿ, ಇಲ್ಲಿ 17 ಅಂತ ಹಾಕಿ 1ರಿಂದ 17ನೇ ನಂಬರು ನಿಮಗೆ MIG ಸೈಟ್ಸ್ ಬರುತ್ತೆ. MIG ಸೈಟ್ಸ್ ಅಂತ ಅಂದರೆ ಮೀಡಿಯಮ್ ಇನ್ಕಮ್ ಗ್ರೂಪ್ ಸೈಟ್ಸ್. ಓಕೆ, 18ನೇ ಪೇಜಿಂದ 49ನೇ ಪೇಜ್ ಗಂಟ ನೋಡಿ. ಈಗ ನಾನು 18ನೇ ಪೇಜ್ ಹಾಕ್ತೀನಿ, ಇದನ್ನು ಸ್ವಲ್ಪ ಚಿಕ್ಕದು ಮಾಡ್ತೀನಿ, ಕನ್ಫ್ಯೂಸ್ ಆಗುತ್ತಿಲ್ಲ ಅಂದರೆ ನೋಡಿ. MIG ಸೈಟ್ ಬಂದು MIG ಸೈಟು 17ನೇ ನಂಬರ್ ಗಂಟ ಬರುತ್ತೆ. ಇದನ್ನು ಬರ್ದಿಕ್ಕೊಂಬಿಡಿ, ನಿಮಗೆ ಈಸಿ ಆಗುತ್ತೆ ಹುಡ್ಕೋದಕ್ಕೆ. 1ನೇ ಪೇಜಿಂದ 17ನೇ ಪೇಜ್ ಗಂಟ ನಿಮಗೆ MIG ಬರುತ್ತೆ. ತಿರ್ಗಾ 18ನೇ ಪೇಜಿಂದ ಹಿಡಿದು 49ನೇ ಪೇಜ್, ಈಗ ನಾನು 18ನೇ ಪೇಜ್ಗೆ ಹೋಗ್ತೀನಿ ನೋಡಿ. 18ನೇ ಪೇಜಿಂದ ಹಿಡಿದು ಇದು ಬಂದು HIG MIG ಆ್ಯಂಡ್ ಇದು ಎಲ್ಲೋಯ್ತಪ್ಪ, ಇಲ್ಲೊಂಚೂರು ತಪ್ಪು ಲೆಕ್ಕ ಆಗಿದೆ. MIG ಆಯಿತು. MIG 17, 18 ಗಂಟ ಬರುತ್ತೆ. ಓಕೆ, ಇಲ್ಲಿ ಕೆಳಗಡೆ 49 ಗಂಟ ಬರುತ್ತೆ. 49, ಆಮೇಲೆ ವೆಯ್ಟಿಂಗ್ ಲಿಸ್ಟ್ ಬರೋವಂಥದ್ದು. ಫಸ್ಟು MIG ನೋಡಿ, ಇದು MIG ಇಲ್ಲಿ ಗಂಟನೂ ಬಂತು. ದೆನ್ ಅಗೈನ್ ಇದು MIGನೇ, ದೆನ್ ಅಗೈನ್ ಇದು ರಿಸಲ್ಟು MIG. ಹೌದು, ನಾನು ಆವಾಗಲೇ ಹಾಕ್ಕೊಂಡಿದ್ದೆ, ಸ್ವಲ್ಪ ಕನ್ಫ್ಯೂಸ್ ಆಯಿತು ನನಗೆ. ಲೆಟ್ ಮಿ ಸಿ ದಿಸ್. 22 ಆಯಿತು, 25 ಆಯಿತು, 50 ಆದಮೇಲೆ 18ರಿಂದ 49. ಓಕೆ, 49ಕ್ಕೆ ಹಾಕ್ತೀನಿ. ಇದು ನೋಡಿ, ಇದು MIGನೇ ಇದೆ. MIG HIG ಎಲ್ಲೋಯ್ತು, HIG ಒಂದು ಸೆಕೆಂಡ್. HIG ಫಸ್ಟೇ ಬರುತ್ತೆ. ಲೆಟ್ ಮಿ ಗೋ ಟು ಫಸ್ಟ್. ಓಕೆ, ಹೋಮ್ ಹಾಕ್ತೀನಿ ಇಲ್ಲಿ ಡೈರೆಕ್ಟಾಗಿ. ಹೋಮ್ ಹಾಕಿದೆ. ಹೋಮ್ ಹಾಕಿದ್ಮೇಲೆ ನೋಡಿ, ಇದು HIG ಆದಮೇಲೆ MIG. HIG ಬಂತು ಅಂತಂದರೆ HIGನಲ್ಲೂ ನಿಮಗೆ ನೋಡಿ, ಇಲ್ಲಿ ಇದನ್ನು ನೋಡ್ಕೊಳ್ಳಿ. HIG 1 ಅಂತ ಇರುತ್ತೆ, ಇದು ಗ್ಯಾಪ್ನ ಇರಲಿ. HIG 1 ಅಂತ ಇರುತ್ತೆ. ಇದು ಸ್ವಲ್ಪ ಹತ್ರ ತೊಗೊಂಡು ತೋರಿಸ್ತೀನಿ. HIG 1 ಅಂತ ಇರುತ್ತೆ. ಓಕೆ, ಅದಾದಮೇಲೆ ನೋಡಿ, ಇದು ಪೂರ್ತಿ HIGನೇ. ಓಕೆ, ಇದೆಲ್ಲ HIG. ದೆನ್ HIG 1 ಆದಮೇಲೆ ನಿಮಗೆ MIG ಬರುತ್ತೆ. MIG ಅಂತ ಅಂದರೆ ಮೀಡಿಯಮ್ ಇನ್ಕಮ್ ಗ್ರೂಪ್ದು ಬರುತ್ತೆ. ಅದಾದ ನಂತರ ನಿಮಗೆ ವೇಟಿಂಗ್ ಲಿಸ್ಟ್ ಬರೋವಂಥದ್ದು. ಇದು ನಾನು 18ನೇ ಪೇಜ್ ಗಂಟ ನಾನು ಹಾಕಿದ್ದೆ, ಎಲ್ಲೋಯ್ತಪ್ಪ ಇದು, ಹೌದು, HIG. ದೆನ್ ಅಗೈನ್ HIG. ಇಲ್ಲಿ HIG 2 ತೋರಿಸ್ತೀನಿ ನೋಡಿ. HIG 1 ಬಂದು ಇದನ್ನು ಬರ್ದಿಕ್ಕೊಳ್ಳಿ. 1ನೇ ಪೇಜಿಂದ ಹಿಡಿದು 14ನೇ ಪೇಜು, 1ನೇ ಪೇಜಿಂದ 14ನೇ ಪೇಜು HIG 1 ಬರ್ಕೊಳ್ಳಿ ಬೇಕಾರೆ. HIG 1 ಬಂದು 1ನೇ ಪೇಜಿಂದ 14ನೇ ಪೇಜ್ ಗಂಟ HIG 1. ಅದಾದಮೇಲೆ HIG 2 ಬಂದು ನೋಡಿ, ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಇದು 15th ಪೇಜಿಂದ ಸ್ಟಾರ್ಟ್ ಆಗುತ್ತೆ, ಬರ್ದಿಕ್ಕೊಳ್ಳಿ, ನಿಮಗೆ ಈಸಿ ಆಗುತ್ತೆ ಹುಡ್ಕೋದಕ್ಕೆ. ಓಕೆ, HIG 2 ಇಲ್ಲಿಂದ ಸ್ಟಾರ್ಟ್ ಆಗಿ ದೆನ್ ಒಂದೇ ಪೇಜ್ ಇರೋವಂಥದ್ದು, ಅದನ್ನು ಮಾತ್ರ ಗ್ಯಾಪ್ನ ಇಟ್ಕೊಳ್ಳಿ. ಅದು ಒಂದೇ ಒಂದು ಪೇಜ್ ಇರೋವಂಥದ್ದು.
HIG2 ಬಂದು ಒಂದೇ ಪೇಜ್ ಇರೋಂಥದ್ದು. ಈ 94 ಐತಲ್ಲ, 94ನೇ ಪೇಜಲ್ಲೂ ನಾನು ನಿಮಗೆ ತೋರಿಸ್ತೀನಿ. HIG2 ಬಂದು ಒಂದೇ ಪೇಜ್ ಇರೋಂಥದ್ದು, ಇದು ಒಂದೇ ಪೇಜ್ ಇರೋಂಥದ್ದು. ಅದಾದ ನಂತರ ನಿಮಗೆ ಬರುವಂಥದ್ದು MIG, ಅದನ್ನು ಗ್ಯಾಪ್ನ ಇಟ್ಕೊಳ್ಳಿ. MIG ಆಯಿತಾ. 1ನೇ ಪೇಜಿಂದ 14ನೇ ಪೇಜ್ HIG1, HIG2 ಬಂದು 15ನೇ ಪೇಜು, 15th ಪೇಜ್ 1 to 14 HIG1, 15th ಪೇಜ್ HIG2. ಆಮೇಲೆ ಬರೋವಂಥದ್ದು MIG ಬಂದು ನಿಮಗೆ ಪೂರ್ತಿ 50 ಗಂಟನೂ ಬರುತ್ತೆ ಆಯಿತಾ. 50ನೇ ಪೇಜ್ ಗಂಟ ಬರುತ್ತೆ. MIG 50 ಪೇಜ್ ಗಂಟ ಬಂದಮೇಲೆ ಏನು ಬರುತ್ತೆ ಅಂತ ತೋರಿಸ್ತೀನಿ ನೋಡಿ. ಅದು ಭಾಳ ಇಂಪಾರ್ಟೆಂಟು, ನನಗೆ ಭಾಳ ಜನ ಪ್ರಶ್ನೆ ಕೇಳಿರೋಂಥದ್ದು, ಅದನ್ನೇ ನಾನು ಉತ್ತರ ಕೊಡ್ತೀನಿ. 50ನೇ ಪೇಜ್ ಗಂಟ ಹೊಂಟೋಗೋಣ. ಓಕೆ, 41, 42, 44, 45, 46, 47, 48, 49 ಆ್ಯಂಡ್ ದೆನ್ 50. 50 ಆಗಿದ್ದ ತಕ್ಷಣವೇ ಇಲ್ಲಿ ನೋಡಿ 50, ಇದು 50ನೇ ಪೇಜು. 50ನೇ ಪೇಜಿಂದ ನಿಮಗೆ ವೇಟಿಂಗ್ ಲಿಸ್ಟ್ ಸ್ಟಾರ್ಟ್ ಆಗುತ್ತೆ. ವೇಟಿಂಗ್ ಲಿಸ್ಟಲ್ಲಿ ನಿಮಗೆ EWS ಸೈಟು ಮತ್ತು LIG, HIG ಎಲ್ಲ ಇಲ್ಲೇ ಬಂದ್ಬಿಡುತ್ತೆ ನಿಮಗೆ. ವೇಟಿಂಗ್ ಲಿಸ್ಟ್ ಹೆಂಗೆ ನೋಡಬೇಕು ಅಂತ ಹೇಳಿದ್ನಲ್ಲ, 49ನೇ ಪೇಜ್ ಗಂಟ ನಿಮಗೆ MIG ಬರುತ್ತೆ. 50ನೇ ಪೇಜಿಂದ ನಿಮಗೆ ಇನ್ನು ಉಳಿದಿರೋಂಥ 6 ಪೇಜಲ್ಲಿ ನಿಮಗೆ EWS ಸೈಟು, LIG ಸೈಟು ಇದೆಲ್ಲ ನಿಮಗೆ ವೇಟಿಂಗ್ ಲಿಸ್ಟ್ ಬಂದ್ಬಿಡುತ್ತೆ ನೋಡಿ. ವೇಟಿಂಗ್ ಲಿಸ್ಟು, EWS ಸೈಟು, HIG1 ಸೈಟು, ಇದನ್ನು ಸ್ವಲ್ಪ ಹತ್ತಿರ ಮಾಡ್ತೀನಿ ನಿಮಗೆ ಈಸಿಯಾಗಿ ಅದಕ್ಕೆ. HIG1, EWS ಸೈಟು, ಇದು ಬಂದು ವೇಟಿಂಗ್ ಲಿಸ್ಟು. 50ನೇ ಪೇಜಿಂದ ಸ್ಟಾರ್ಟ್ ಆಗುತ್ತೆ. 50ನೇ ಪೇಜ್ ಇಲ್ಲಿ ಹಾಕ್ತಾ ನೋಡಿ, ವೇಟಿಂಗ್ ಲಿಸ್ಟ್ ರಿಸಲ್ಟ್ಸ್ ಅಂತ. ಓಕೆ, ಸೊ ಇಲ್ಲಿಂದ ಹಿಡಿದು ಲಾಸ್ಟ್ ಎಂಡ್ ಗಂಟ, ಅಂದರೆ ಎಂಡ್ ಅಂತ ಹಾಕ್ತೀರಿ ನೋಡಿ. ಎಂಡ್ 56th ಪೇಜ್ ವೇಟಿಂಗ್ ಲಿಸ್ಟ್ ರಿಸಲ್ಟ್ MIG ಸೈಟ್. ಇದು MIG ಸೈಟು, ಇದು MIG ಸೈಟೇ, ಇಲ್ಲಿ MIG ಸೈಟು. ದೆನ್ ಅಗೈನ್ ನಿಮಗೆ ಇಲ್ಲೆಲ್ಲ ತೋರಿಸ್ಬಿಡ್ತೀನಿ MIG ಸೈಟು. ಮತ್ತು ಅದರಲ್ಲೂ ಬೇರೆ ಬೇರೆ ಬರುತ್ತೆ ನಿಮಗೆ. ಸ್ಟೇಟ್ ಗೌರ್ಮೆಂಟ್ ಎಂಪ್ಲಾಯೀಸು, ಮತ್ತು ಸರ್ವಿಸ್ ಮ್ಯಾನು, SC ST, ಸೀನಿಯರ್ ಸಿಟಿಸನ್ನು, ಏನು ಕ್ಯಾಟಗರಿ ಏನು ಅಂತ ಬರುತ್ತೆ. ರಿಸರ್ವೇಷನ್ ಯಾರಿಗೆ ಇದು ಬಂದಿರೋಂಥದ್ದು. LIG ಸೈಟು, MIG ಸೈಟು, ಇದು ವೇಟಿಂಗ್ ಲಿಸ್ಟು ನೀವು ಇಲ್ಲಿ ನೋಡಬೇಕಾಗಿರೋಂಥದ್ದು ಆಯಿತಾ. ಇವಾಗ ಮೇನ್ ಪಾಯಿಂಟಿಗೆ ಬರೋಣ. ಇವತ್ತು ನಾನು ವೇಟಿಂಗ್ ಲಿಸ್ಟ್ ನಿಮಗೆ ತೋರಿಸಿದೆ. ಅದಲ್ಲದೆ 94 ಇವಾಗ ಅಪ್ಡೇಟೆಡ್ ಲಿಸ್ಟು ಇಲ್ಲಿದೆ. ಈ 94 ಲಿಸ್ಟಲ್ಲಿ ಇದು ಭಾಳ ಇಂಪಾರ್ಟೆಂಟು. ಇದೊಂದು ಸತಿ ಬರ್ದಿಕ್ಕೊಂಬಿಡಿ ದಯವಿಟ್ಟು. EWS ಸೈಟ್ ಬಂದು 1ನೇ ಪೇಜಿಂದ ಹಿಡಿದು 22ನೇ ಪೇಜ್ ಗಂಟನೂ EWS ಸೈಟ್ ಇರುತ್ತೆ ಆಯಿತಾ. ಇಲ್ಲಿ ನಾನು 22ನೇ ಸೈಟ್ ನಿಮಗೆ ಡೈರೆಕ್ಟಾಗಿ ಕರ್ಕೊಂಡು ಹೋಗ್ತೀನಿ. 22 ನೋಡಿ, ಇದು 22 EWS ಸೈಟು. 23ರಿಂದ ನಿಮಗೆ 41 ಗಂಟ ನಿಮಗೆ ಬಂದು LIG ಬರುತ್ತೆ. 41 ಗಂಟ, 23ರಿಂದ 41 ಗಂಟ. ಇದು ನೋಡಿ, ನಾನೀಗ 41 ಅಂತ ಹಾಕ್ತೀನಿ. ಇಲ್ಲಿ ಗಂಟನೂ ನಿಮಗೆ LIG ಸೈಟ್ ಬರುತ್ತೆ. 42ರಿಂದ ನೋಡಿ 42 ಅಂತ ಇಲ್ಲಿ ಹಾಕ್ತೀನಿ ನಾನು. ಇದನ್ನು ಸ್ವಲ್ಪ ಚಿಕ್ಕದು ಬೇಡ, ನೀವು ಹಿಂಗೆ ನೋಡಿ, ಆವಾಗಲೇ ಈಸಿ ಆಗುತ್ತೆ ನಿಮಗೆ. 42 ಅಂತ ಹಾಕ್ತೀನಿ. ಇಲ್ಲಿಂದ MIG ಸ್ಟಾರ್ಟ್ ಆಗುತ್ತೆ. ಓಕೆ, 42ರಿಂದ 72 ಗಂಟ, 72ನೇ ಪೇಜ್ ಗಂಟನೂ ನಿಮಗೆ MIG ಇರುತ್ತೆ. ಓಕೆ, MIG ಇದು ಎಲ್ಲ MIG. ಅದಾದಮೇಲೆ HIG1 ಗ್ರೂಪ್ 1. ಓಕೆ, HIG ಗ್ರೂಪ್ 1 ಬಂದು 73ರಿಂದ 73 ನೋಡಿ, 73 ಅಂತ ಹಾಕ್ತೀನಿ ನಿಮ್ಗೆ ಡೈರೆಕ್ಟಾಗಿ. ಇದು ನಿಮಗೆ ನೋಡೋದಕ್ಕೆ ಈಸಿ ಆಗುತ್ತೆ, ಸೊ ನಾನು ಇದನ್ನು ಹೇಳ್ಕೊಡ್ತಾ ಇರೋಂಥದ್ದು. 86ನೇ ಪೇಜ್ ಗಂಟ, 86ನೇ ಪೇಜ್ ಗಂಟ, 86 ಅಂತ ಹಾಕಿದ್ರೆ ಡೈರೆಕ್ಟಾಗಿ 86ಕ್ಕೆ ಹೋಗುತ್ತೆ. ಇದು 76 ಅಂತ ಹಾಕ್ಬಿಟ್ಟೆ ನಾನು, 86 ಅಂತ ಹಾಕ್ತೀನಿ. 76 ಗಂಟ ನಿಮಗೆ HIG1 ಗ್ರೂಪು. HIG2 ಬಂದು ಬರೀ ಒಂದೇ ಪೇಜ್ ಇರೋದು, ಇಲ್ಲೂ ತೋರಿಸ್ತೀನಿ ನೋಡ್ಕೊಳ್ಳಿ. ಇದು ಬಂದು 87ನೇ ಪೇಜು, ಬರ್ದಿಕ್ಕೊಳ್ಳಿ. 87ನೇ ಪೇಜಲ್ಲಿ HIG2 ಇರೋವಂಥದ್ದು. ಇನ್ನು ವೇಟಿಂಗ್ ಲಿಸ್ಟು 88ರಿಂದ ಹಿಡಿದು 94ನೇ ಪೇಜ್ ಗಂಟನೂ ಐತೆ. ಈ 88ನೇ ಪೇಜ್ ನಾನು ಇಲ್ಲಿ ಹಾಕಿದ ತಕ್ಷಣವೇ ನಿಮಗೆ ವೇಟಿಂಗ್ ಲಿಸ್ಟ್ ಸ್ಟಾರ್ಟ್ ಆಗುತ್ತೆ ಆಯಿತಾ. ಇದು ಎಲ್ಲಿ ಗಂಟ ಬರುತ್ತೆ? 94ನೇ ಪೇಜ್ ಎಂಡಿಂಗ್ ಪೇಜ್ ಗಂಟನೂ ನಿಮಗೆ ವೇಟಿಂಗ್ ಲಿಸ್ಟ್ ಐತೆ. ಈ ವೇಟಿಂಗ್ ಲಿಸ್ಟಲ್ಲಿ ಇಲ್ಲಿ ನೋಡಿ ನಿಮ್ಗೆ ಕಾಣಿಸ್ತಾ ಇದೆ MIG ಆಯಿತಾ. ಕ್ಯಾಟಗರಿ ಏನು ಅಂತ ಬರುತ್ತೆ, MIG ಎಲ್ಲ MIG ಇದೆ. ಅದಾದಮೇಲೆ ನೋಡಿ, ಇದು LIG ಎಲ್ಲ ಇದೆ. EWS ಇದೆ, HIG1 ಅಂತ ಇದೆ ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ, HIG1 ಅಂತ ಇದೆ. ಸೊ EWS ಸೈಟು ಇದೆಲ್ಲ ವೇಟಿಂಗ್ ಲಿಸ್ಟಲ್ಲಿರೋವಂಥದ್ದು. ಸೊ ಇವಾಗ ಗಂಟ ನೀವೇನು ನೋಡಿದ್ರಿ, ಸಿಂಪ್ಲೆಸ್ಟ್ ವೇ ಹೇಳ್ತಾ ಇರೋವಂಥದ್ದು, ನಿಮಗೆ ಹುಡ್ಕೋದಕ್ಕೆ ಈಸಿ ಆಗುತ್ತೆ.
ಸೊ ಏನು ತೊಂದರೆ ಇಲ್ಲ. ಈ 3 PDF ನೀವು ಬೇಕು ಅಂತ ಅಂದರೆ ಡಿಸ್ಕ್ರಿಪ್ಷನಲ್ಲಿ ನಾನು ಮೇಲ್ ID ಹಾಕಿದ್ದೀನಿ, ನಮಸ್ತೆ ಅಂತ ಹಾಕಿ ಪೂರ್ತಿ ಡೀಟೇಲ್ಸ್ ಕಳಿಸ್ತೀನಿ. ದಯವಿಟ್ಟು ಫಾಲೋ ಮಾಡ್ಕೊಳ್ಳಿ, ಲೈಕ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಮೇಲೆ ಮಿಸ್ ಮಾಡಬೇಡಿ. ನಿಮ್ಮ ಫ್ಯಾಮ್ಲಿನಲ್ಲಿ ಯಾರಾದರೂ ಇದ್ದರೆ ಅವ್ರಿಗೆ ಕಳಿಸಿ. ಹುಡ್ಕೋದಕ್ಕೆ ಭಾಳ ಈಸಿ ಆಗುತ್ತೆ. ಸಿಂಪ್ಲೆಸ್ಟ್ ವೇ ನಾನು ನಿಮಗೆ ಹೇಳ್ಕೊಡ್ತಾ ಇರೋಂಥದ್ದು. ಬಿಕಾಸ್ ಭಾಳ ಜನ ನೆನ್ನೆಯಿಂದ ನನಗೆ ಮೆಸೇಜ್ ಹಾಕಿರೋವಂಥದ್ದು ವೇಟಿಂಗ್ ಲಿಸ್ಟ್ ಹೆಂಗೆ ನೋಡೋದು ಅಂತ. ವೇಟಿಂಗ್ ಲಿಸ್ಟ್ ಯಾವ ಪೇಜು ಏನು ಎತ್ತ ಅಂತಲೂ ಹೇಳಿದ್ದೀನಿ. ನಿಮಗೆ ಅಕಸ್ಮಾತ್ ಇದು ಬೇಕು ಅಂದದ್ರಲ್ಲಿ ನಾನಿಲ್ಲಿ 3 PDF ತೆಗೆದಿಕ್ಕಿದ್ದೀನಿ. ಆರಾಮಾಗಿ ನೀವು ನೋಡ್ಕೊಬೋದು. ಇಲ್ಲ ನಿಮಗೆ ಗೊತ್ತಾಗಲಿಲ್ಲ, ನನ್ನ ಮೇಲ್ ID ಹಾಕಿ, ದಯವಿಟ್ಟು ನಮಸ್ತೆ ಅಂತ ಹಾಕಿ ನಾನು ಕಳಿಸ್ತೀನಿ ಪೂರ್ತಿ ಡೌನ್ಲೋಡ್ ಆಗಿರೋಂಥ PDF. ಓಕೆ, ದೆನ್ ಒನ್ಸ್ ಮೋರ್ ನಾನು ಕೇಳ್ತಾ ಇರೋಂಥದ್ದು ಇನ್ನೊಂದು ವಿಚಾರ. ಒನ್ಸ್ ಅಗೇನ್ ಐ ಆಮ್ ಟೆಲಿಂಗ್ ಯು ಪೀಪಲ್, ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ವಿತ್ ದ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್. ದಯವಿಟ್ಟು ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಈ ವಿಚಾರಗಳನ್ನ ತಿಳಿಸಿ. ಲೇಟೆಸ್ಟ್ ಲಾಟ್ರಿ ಅಲಾಟೀಸ್ ಲಿಸ್ಟ್ ಆಫ್ ಸೂರ್ಯನಗರ್ ಫೇಸ್ 4 ಪ್ರಾಜೆಕ್ಟ್ ಬ್ಯಾಂಗ್ಳೂರ್, ಇದನ್ನು ಸ್ವಲ್ಪ ಹತ್ತಿರದಲ್ಲಿ ತೋರಿಸ್ತೀನಿ ಆಯಿತಾ. ಬ್ಯಾಂಗ್ಳೂರ್ ಅರ್ಬನ್, ಇದು ಬರೀ 5 hours ಬ್ಯಾಕ್ ಬಂದಿರೋಂಥದ್ದು. ಇದು 94 pages ಇರೋವಂಥದ್ದು. ಓಕೆ, ಸೂರ್ಯನಗರ್ ಫೇಸ್ 4th one ನಾನು ನಿಮಗೆ ಮೊನ್ನೆ ಹಾಕಿರೋವಂಥದ್ದು. ಅದು ಬಂದು ನಿಮಗೆ ಫಸ್ಟೇ ಬಂತು, ಅದರದ್ದೆಲ್ಲ ಹಾಕಿದ್ದೀನಿ. ಬಟ್ 94 pagesಲ್ಲಿ ನಿಮಗೆ ಪೂರ್ತಿ ಲಿಸ್ಟ್ ಬರುತ್ತೆ. ಡೋಂಟ್ ಮಿಸ್ ದಿಸ್. ಏನೇ ಇದ್ರೂ ಅಪ್ಡೇಟ್ಸ್ ಹಾಕ್ತೀನಿ. ನಮ್ಮ ಡಿಜಿಟಲ್ ಭಾರತ್ ಸೇವಾ ನಿಮಗೋಸ್ಕರ ಅಂತಲೇ ಮಾಡಿರೋದು, ನಿಮ್ಮಿಂದ ನಿಮಗಾಗಿ, ನಿಮಗೋಸ್ಕರ. ಏನೇ ವಿಚಾರಗಳಿದ್ರು ದಯವಿಟ್ಟು ಕಾಮೆಂಟ್ ಸೆಕ್ಷನ್ ಹಾಕಿ ಪೂರ್ತಿ ಡಿಸ್ಕ್ರೈಬ್ ಮಾಡಿ ಅದಕ್ಕೆ ಬೇಕಾಗಿರೋಂಥ ಉತ್ತರ ನಾನು ಸಂಕ್ಷಿಪ್ತವಾಗಿ ಕೊಡ್ತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇಷ್ಟು ಹೇಳ್ತಾ ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ.